ಇನ್ನು ಜೆಡಿಎಸ್ನ ಕತೆ. ಜೆಡಿಎಸ್ನಲ್ಲಿ ಆಂತರಿಕ ಜಗಳ ಇದೆ. ಇರೋದು 19 ಜನ, ಅದರಲ್ಲೂ ಒಂದು ಖಾಲಿಯಾಗಿ 18 ಆಗಿದೆ. ಆ ನಡುವೆ ಜಿ ಟಿ ದೇವೇಗೌಡರು ಒಂದು ಕಾಲು ಹೊರಗಿಟ್ಟಂಗೆ ಕಾಣ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ. ಕೇವಲ ಜಿ ಟಿ ದೇವೇಗೌಡರಿಗೆ ಅದು ಅಂತ್ಯ ಆಗಿಲ್ಲ. ಜೆಡಿಎಸ್ನಲ್ಲಿ ಆಂತರಿಕ ಜಗಳ ಈಗ ಹಲವು ನಾಯಕರಿಗೆ ಎಕ್ಸ್ಟೆಂಡ್ ಆಗಿದೆ. ಯಾಕೆ ಈ ಜಗಳ ಆರಂಭ ಆಗ್ತಾ ಇದೆ ಅಂತಂದ್ರೆ, ಜೆಡಿಎಸ್ನ ಪಾಳ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವ ಕಸರತ್ತು ನಡೀತಿದೆ. ಅವರಿಗೆ ಪಟ್ಟಾಭಿಷೇಕ ಆಗಬಾರ್ದು ಅನ್ನುವ ಅಸಮಾಧಾನ ಜೆಡಿಎಸ್ ನಾಯಕರಲ್ಲಿ ಕೇಳ್ತಾ ಇದೆ. ನಿಖಿಲ್ ಪರ ಒಲವನ್ನು ತೋರಿಸ್ತಾ ಇಲ್ಲ ಹಲವು ಶಾಸಕರು. ಪಕ್ಷದ ಹಿರಿಯ ನಾಯಕತ್ವದಲ್ಲೂ ಕೂಡ ಒಮ್ಮತ ಮೂಡಿಲ್ಲ. ಯಾಕೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇದ್ದಾರೆ. ನಿಭಾಯಿಸುವಂಥ ಸಾಮರ್ಥ್ಯ ಇಲ್ಲ. ಮೂರು ಚುನಾವಣೆಯನ್ನು ಸೋತಿದ್ದಾರೆ. ಅವರನ್ನು ರಾಜ್ಯಾಧ್ಯಕ್ಷರು ಮಾಡಿದ್ರೆ ತಮ್ಮ ಚುನಾವಣೆಯನ್ನೇ ಸೋತವರು ರಾಜ್ಯದಲ್ಲಿ ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತರೋದು ಸಾಧ್ಯ ಆಗುತ್ತಾ? ಈ ಹುದ್ದೆ ನಿಭಾಯಿಸೋದಕ್ಕೆ ಅವ್ರಿಗೆ ತೊಡಕಾಗುತ್ತೆ, ಅವ್ರಿಗೆ ಸಾಧ್ಯ ಆಗಲ್ಲ ಅನ್ನೋದೇ ಕಾನ್ಸೆಪ್ಟ್. ಆ ವಿಚಾರದ ಮತ್ತು ಅವ್ರ ಕೈ ಕೆಳಗೆ ನಾವು ಕೆಲಸ ಮಾಡಬೇಕಾ, ನಿಖಿಲ್ ಕೈ ಕೆಳಗೆ ನಾವು ಮಾಡಬೇಕಾ ಕೆಲಸ? ಒಂದ್ಸಲನೂ ಗೆದ್ದಿಲ್ಲ, ನಾವು 2-3 ಸಲ ಗೆದ್ದವ್ರು, ಅವ್ರ ಅಂಡರ್ ನಾವು ಕೆಲಸ ಮಾಡಬೇಕಾ ಅನ್ನೋ ಒಂದು ಸ್ವಾಭಿಮಾನ ಕೂಡ ಒಂದಿಷ್ಟು ಜನ ನಾಯಕರಿಗೆ ಆಗ್ತಾ ಇದೆ. ಮತ್ತು ನೋಡಿ, ನಿಖಿಲ್ ಒಂದು ಚುನಾವಣೆ ಗೆದ್ದಿದ್ರೆ ಅಟ್ಲೀಸ್ಟ್, ಈಗ ನಿಖಿಲ್ ಬದಲು ಬೇರೆ ಯಾವುದೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ಕೊಳ್ಳಿ, 3 ಚುನಾವಣೆಗೆ ನಿಲ್ಲಿಸ್ತಾ ಇದ್ರೆ ಫಸ್ಟ್ ಆಫ್ ಆಲ್ ಅವ್ರು ನಿಲ್ಲಿಸಿ ಅವರು ಸೋತ ನಂತರನೂ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡೋದಕ್ಕೆ ಹೊರಟ್ರೆ ಪಾಪ ಕಷ್ಟಪಟ್ಟು ಚುನಾವಣೆ ಗೆದ್ಕೊಂಡು ಬಂದಿರೋರಿಗೆ ಹೇಗೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗತ್ತೆ? ಅದೇ ಆಗ್ತಾ ಇದೆ ಜೆ ಡಿ ಎಸ್ ಪಾಳ್ಯದಲ್ಲಿ. ದೀಪ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಗುಡ್ ಮಾರ್ನಿಂಗ್. ಜೆ ಡಿ ಎಸ್ನಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, 3 ಚುನಾವಣೆ ಸೋತವರು ರಾಜ್ಯದಲ್ಲಿ ಜೆ ಡಿ ಎಸ್ ಅನ್ನು ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಅವರಲ್ಲಿ ಹುಟ್ಕೊಳ್ಳೋದ್ರಲ್ಲಿ ನಮಗೇನು ಅನುಮಾನ ಇಲ್ಲ ಅಥವಾ ಅದು ಆಶ್ಚರ್ಯನೂ ಅಲ್ಲ. ಯಾರ್ಯಾರಿಗೆ ಅಸಮಾಧಾನ ಇದೆ ಅಂತ ಕಾಣ್ತಾ ಇದೆ ದೀಪ? ಪ್ರಣವ್, ಕೆಲವೊಂದು ಕಡೆ ಈ ರೀತಿಯಾದಂತಹ ಬೆಳವಣಿಗೆ ಸಹಜ ಜೆ ಡಿ ಎಸ್ನಲ್ಲಿ. ಅಂದರೆ ಗೆದ್ದವರಿಗೆ ಅಥವಾ ಸೋತವರಿಗೆ ಕೊಡುವಂತಹ ವಿಚಾರ ಆಗಿರ್ಬೋದು, ಅಥವಾ ಕುಟುಂಬದಲ್ಲೇ ಈ ಒಂದು ಅಧಿಕಾರ ಹಂಚಿಕೆ ಆಗ್ತಾ ಇರುವಂತಹದ್ದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಆದರೆ ಇದೀಗ ಮತ್ತೊಂದು ಅಸಮಾಧಾನ. ಈಗ ಆಲ್ರೆಡಿ ಜಿ ಟಿ ದೇವೇಗೌಡರು ಪಕ್ಷದಿಂದ ದೂರ ಉಳ್ಕೊಂಡಿದ್ದಾರೆ, ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ನೇರವಾಗಿ ಅಸಮಾಧಾನ ಇದೆ ಅನ್ನುವಂತಹದನ್ನು ತೋರ್ಪಡಿಸ್ತಿದ್ದಾರೆ. ಇದೀಗ ಮತ್ತೊಂದು ಅಸಮಾಧಾನಕ್ಕೆ ಜೆ ಡಿ ಎಸ್ ಸಾಕ್ಷಿ ಆಗುತ್ತಾ ಅನ್ನುವಂತಹದ್ದು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡಬೇಕು ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಆಗಿದೆ. ಆದರೆ ಅದನ್ನು ಇಲ್ಲಿವರೆಗೂ ಕೂಡ ಕುಮಾರಸ್ವಾಮಿ ಅವರು ಒಪ್ಪಿಲ್ಲ. ಆಂತರಿಕವಾಗಿ ಈ ಥರದ್ದು ಯಾವುದೂ ಚರ್ಚೆ ನಡೆದಿಲ್ಲ. ಆದರೆ 12ನೇ ತಾರೀಕು ನಡೆಯುವಂತಹ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೀಬಹುದು ಅಂತಂದು ಏನೇ ಹೇಳಿದ್ರು ಕೂಡ ಇಲ್ಲಿ ಅವರಿಗೆ ಕೊಡಬೇಕು ರಾಜ್ಯಾಧ್ಯಕ್ಷ ಪಟ್ಟವನ್ನು ಅನ್ನುವಂತಹದ್ದು ಚರ್ಚೆ ಆಗಿರೋದಂತೂ ನಿಜ. ಆದರೆ ಅವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರು, ಯಾಕಂದರೆ ಜೆ ಡಿ ಎಸ್ನಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, 2-3 ಬಾರಿ ಗೆದ್ದವರಿದ್ದಾರೆ, ಜೊತೆಗೆ ಹಿರಿಯ ಮುಖಂಡರುಗಳಿದ್ದಾರೆ. ಅವರು ಎಲ್ಲರೂ ಕೂಡ ನಿಖಿಲ್ ಕೈ ಕೆಳಗೆ ಕೆಲಸ ಮಾಡಬೇಕಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಒಂದಿಷ್ಟು ಟೆಕ್ನಿಕಲ್ ಸಮಸ್ಯೆಗಳು ಕೂಡ ಮೇಲ್ನೋಟಕ್ಕೆ ಕಾಣುತ್ತೆ. ಒಂದು ನಾ ಹೀಗೆ ಹೇಳ್ದಂತೆ ಹಿರಿಯರೆಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಕೆಲಸ ಮಾಡಬೇಕಾ ಅವ್ರ ಕೈ ಕೆಳಗೆ ಅನ್ನುವಂತಹದ್ದು, ಜೊತೆಗೆ 3 ಬಾರಿ ಸೋತವರು ರಾಜ್ಯಾಧ್ಯಕ್ಷ ಪಟ್ಟವನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂತಹದ್ದು. ಯಾಕಂದರೆ 1 ಬಾರಿ ಆದರೂ ಗೆದ್ದಿದ್ರೆ ನಾವು ಅದನ್ನು ಮುಂದುವರಿಸ್ಬೋದಿತ್ತು, ರಾಜ್ಯಾಧ್ಯಕ್ಷ ಪಟ್ಟ ತೆಗೆದುಕೊಂಡು ಪಕ್ಷವನ್ನು ಮುನ್ನಡೆಸ್ತಾರೆ ಅಂತ ಹೇಳ್ಬೋದು. ಆದರೆ ಸ್ವತಃ ತಾವೇ 3 ಬಾರಿ ಸೋತು ಮುಂದೆ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ, ಪಕ್ಷವನ್ನ ಮುಂಬರುವಂತಹ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅಧಿಕಾರಕ್ಕೆ ತರ್ತಾರೆ ಅನ್ನುವಂತಹದ್ದು ಸಹಜವಾಗಿ ಮೂಡುವಂತಹ ಪ್ರಶ್ನೆ. ಹಾಗಾಗಿ ಜಿ ಟಿ ದೇವೇಗೌಡರು ಸೇರಿದಂತೆ ಅನೇಕರಿಗೆ ಈ ಒಂದು ಅಸಮಾಧಾನ ಇರೋದುಂಟು. ಇದನ್ನ ಬಹಿರಂಗವಾಗಿಯೂ ಕೂಡ ಒಂದಿಷ್ಟು ತಮ್ಮ ಆಪ್ತರ ಬಳಿ ಕೂಡ ಇದನ್ನ ಹೇಳ್ಕೊಂಡಿರೋದುಂಟು. ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ. ಇಷ್ಟೆಲ್ಲ ಅಸಮಾಧಾನದ ನಡುವೆ ಮತ್ತೆ ಕುಮಾರಸ್ವಾಮಿ ಅವರು ಮತ್ತೊಂದು ಅಸಮಾಧಾನಕ್ಕೆ ಕೈ ಹಾಕುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನುವಂತಹದ್ದು, ತಮ್ಮ ಪುತ್ರನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಟ್ಟು ಮತ್ತೊಂದಿಷ್ಟು ನಾಯಕರು, ತಮ್ಮ ಪಕ್ಷದ ನಾಯಕರನ್ನ ಎದುರಾಕೊಳ್ತಾರ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಪ್ರಣತ್, ಥ್ಯಾಂಕ್ ಯು ದೀಪ ಮಾಹಿತಿಗೆ.